ಊರ್ ತುಂಬಾ ಕುರಿಗಳನ್ನೇ ಸಾಕಿದ್ದಾರೆ ಇಲ್ಲಿ. ಅದು ಮೇನ್ ಉದ್ಯೋಗ ಇವ್ರದ್ದು. ಸೇಮ್ ಶಿವರಾಜ್ ಕುಮಾರ್ ಟಗರು ಮೂವಿಲಿ ಟಗರು ಬರುತ್ತಲ್ಲ, ಹಂಗೆ ಇದೆ ಅಣ್ಣ. ಇವರು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕುರಿಗಳನ್ನು ಕೂಡ ಸಾಕ್ತಾ ಇದ್ದಾರೆ. ಬನ್ನೂರಿಂದ ನಮ್ಮೂರಿಗೆ ಬಂತು. ಟೋಟಲ್ 5 ತಂದಿದ್ದೀನಿ. ಇದ್ರ ಬೆಲೆ ಕೇಳಿದ್ರೆ 7 ರಿಂದ 8 ಸಾವಿರ. ಇದು ಅಣ್ಣ ನೋಡಿ, ನೆಕ್ಸ್ಟ್ ಭಕ್ತಿದ್ ರೆಡಿ ಮಾಡ್ತಾ ಇದೀವಿ. ಎಲ್ಲ ಬನ್ನೂರ್ ಬಾಯ್ಸ್. ಅದ್ ನೋಡ್ತಾ ಇಲ್ಲ ನಾನು. ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ಹೆಂಗ್ ಹೋಗ್ತಾ ಇದೆ ಪಾಪ. ಅಯ್ಯೋ ನೆಗೆಯಕ್ ಆಗ್ತಾ ಇಲ್ಲ. ಎಲ್ಲ ಹುಚ್ಚೈತಂದಿರಲ್ರು. ಭಯ ಆಗಲ್ವಾ ಪಾಪ? ಮತ್ತೆ ವಸ್ತು ತಂದಾಗ ಫಸ್ಟ್ ಈಗ ಒಂದಿಷ್ಟು ವ್ಯಾಕ್ಸಿನ್ಸ್ ಹಾಕ್ಸ್ಬೇಕು, ಮತ್ತೆ ಡಿವರ್ಮಿಂಗ್ ಕೊಡ್ಬೇಕು, ಸ್ನಾನ ಮಾಡಿಸ್ಬೇಕು. ನಾನೇನೋ ಹೊಸ ತರದಲ್ಲೇನೋ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಬ್ರೀಡಿಂಗ್ ಬೇಡ, ಬರೀ ಟಗರ್ನೇ ಸಾಕೋಣ ಅಂತ ಹೊರಟಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಇವತ್ತು ನನ್ನ ವೈಫ್ ಇಲ್ಲ, ಅವ್ರಿಲ್ಲದ ಕಾರಣ ನಾನು ಒಬ್ಬನೇ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಬಂದಿದ್ದೀನಿ ಬನ್ನೂರ್ ಹತ್ರ ಒಂದು ಕಳ್ಳಿಪುರ ಅನ್ನೋ ಊರಿಗೆ. ಸ್ವಲ್ಪ ನಾನು ಟಗರು ಮರಿಗಳು ತಗೊಂಡು ಹೋಗ್ಬೇಕಿತ್ತು ಮನೇಲಿ ಸಾಕೋದಕ್ಕೆ, ಅದಕ್ಕೋಸ್ಕರ ಬಂದೆ. ಇಲ್ಲಿ ಮನೆಗಳಲ್ಲಿ ತುಂಬಾ ಜನ ಸಾಕಿದ್ದಾರೆ. ಊರ್ ತುಂಬಾ ಕುರಿಗಳನ್ನೇ ಸಾಕಿದ್ದಾರೆ ಇಲ್ಲಿ. ಅದು ಮೇನ್ ಉದ್ಯೋಗ ಇವ್ರದ್ದು. ಸೊ ಇಲ್ಲಿ ನೋಡ್ಬೋದು ನೀವು, ಹಿಂದೆ ಇಲ್ಲೊಂದು ಫಾರ್ಮ್ ಬಂದಿದ್ದೀನಿ. ಇಲ್ಲಿ ನಮ್ಮ ಮನೆಗೆ ಟಗರು ಮರಿಗಳು ಬೇಕಾಗಿತ್ತು. ಬನ್ನಿ ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನೋಡಿ, ಎಂತೆಂಥ ಒಳ್ಳೆ ಟಗರು ಮರಿಗಳಿದಾವೆ. ಅಂದರೆ ಇಂಡಿಯಾದಲ್ಲಿ ಅಂತ ಬಂದಾಗ, ಅಂದರೆ ನಮ್ಮ ಭಾರತದಲ್ಲಿ ಅಂತ ಬಂದಾಗ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ತಂದು ಇಲ್ಲಿ ಟಗರು ಸಾಕಣೆ ಮಾಡ್ತಾ ಇದ್ದಾರೆ. ಇಷ್ಟು ತಯ್ಯಬ್ ಅಂತ ನೋಡ್ಬೋದು. ಇಲ್ಲಿ ಸೆಪ್ರೇಟ್ ಕೇಜ್ ಮಾಡಿದ್ದಾರೆ, ಇಂಡಿವಿಜುವಲ್ ಆಗಿ ಸಾಕ್ತಾ ಇದ್ದಾರೆ ಪ್ರತಿಯೊಂದು ಟಗರನ್ನು ಕೂಡ. ಅಣ್ಣ ನೋಡಿ, ಇಲ್ಲಿ ಸೇಮ್ ಶಿವರಾಜ್ ಕುಮಾರ್ ಟಗರು ಮೂವಿಲಿ ಟಗರು ಬರುತ್ತಲ್ಲ, ಹಂಗೆ ಇದೆ ಅಣ್ಣ. ಆಯ್ತಣ್ಣ. ಇದು ನೋಡ್ಬೋದು. ನೋಡಿ, ಎಲ್ಲ ಚೆನ್ನಾಗಿ ಕೈಪಾಠ ಆಗ್ಬಿಟ್ಟಿದ್ದಾವೆ. ಬಂದರೆ ತಿಂಡಿ ಕೇಳ್ತವೆ. ಹಾಯ್, ಹೌ ಆರ್ ಯು? ಆಯ್ತಣ್ಣ, ಬರ್ತೀನಿ. ಸೊ ಈ ಥರ. ಸೊ ನಮ್ಮ ಶೆಡ್ಡಿನ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಅದು ತುಂಬ ಚಿಕ್ಕದಾಗಿ ಮಾಡುವಂಥ ಶೆಡ್ಡು. ಇವರು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕುರಿಗಳನ್ನು ಕೂಡ ಸಾಕ್ತಾ ಇದ್ದಾರೆ. ಯಾವ್ದಪ್ಪ? ಒಂದು. ಆಮೇಲೆ ನೋಡಿ, ಇದು ಇನ್ನೊಬ್ರು ಕೊಟ್ಟಿಗೆ. ರನ್ನಿಂಗ್ ರೇಸ್ ಆಡಿಸ್ತಾವ ನಾವ. ಇರ್ಬೋದು. ಸೊ ಇದ್ರಲ್ಲಿ ತಗೋಬೇಕೀಗ ನಾವು. ಒಂದು 4 ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ವ್ಯಾಪಾರ ಮಾಡಿ ತಗೊಂಡು ಹೋಗ್ಬೇಕು. ನೋಡಿ ಎಷ್ಟು ನೀಟಾಗಿ ತಿನ್ನಿಸ್ತಾ ಇದ್ದಾನೆ ಹುಡುಗ. ಏನೇನ್ ಕೊಡ್ತಾ ಇದೀಯಾ? ಹುಳ್ಳಿ ಅಕ್ಕಿ ಎಲ್ಲ ತಿಂತಾ ಇದಾವ. ಸೂಪರ್ ನೋಡು. ಡೈಲಿ ಕೊಡ್ತೀರಾ ಹಿಂಗೆ? ಎಷ್ಟೆಷ್ಟು ಕೊಡ್ತೀರಾ ಡೈಲಿ? ಇಲ್ಲಿ ನೋಡ್ಕೊ, ಮಾತಾಡ್, ನಾಚ್ಕೋಬೇಡ. ಒಂದೊಂದು ಪಾವ್ ಕೊಡ್ತಿದ್ದೀರಿ. ಸೂಪರ್. ನಮ್ಗೆ ಯಾವಾಗ ಕೊಡ್ತಾರೆ ಈಗ? ನಮ್ಗೆ ಯಾವ್ಯಾವ ಮರಿ ಕೊಡ್ತಿರೋದು ಈಗ ನೀವು? ಎಲ್ಲಿ, ಯಾವುದು? ಇದಾ? ಇದು ಇಂಚೂರು. ಇದು ಫೈನಲಿ ಬನ್ನೂರಿಂದ ನಮ್ಮೂರಿಗೆ ಬಂತು ಕುರಿಮರಿಗಳು. ಜಸ್ಟ್ ನಮ್ಮ ಮನೆ ರೀಚ್ ಆಗಿದ್ದೀವಿ. ಆಟೋದಲ್ಲಿ ಹಾಕೊಂಡು ಬಂದ್ವಿ. ನಮ್ಮ ಗುಂಡ ಭಾರಿ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ಯಾರೋ ಹೊಸಬ್ರು ಕರ್ಕೊಂಡ್ ಬಂದಿದೆಯಲ್ಲ ಗುರು ಅಂತ. ಗುಂಡ ಏನೋ ಹೋಗ್ಲಿ ಬಿಡ, ಆಯ್ತು, ತಲೆ ಕೆಡ್ಸ್ಕೊಬೇಡ. ನಮ್ಮವ್ರ ಇನ್ಮೇಲೆ ಇವರು ನಮ್ಮವ್ರೆ. ನೋಡಿ 5 ಮರಿಗಳು, ಎಲ್ಲ ಟಗರು ಮರಿಗಳು, ಬನ್ನೂರು ಟಗರು ಮರಿಗಳು. ವೆಲ್ಕಮ್ ಬ್ಯಾಕ್. ಮೇಡಮ್ ಫೈನಲಿ ಬಂದಿದ್ದಾರೆ. ಮೇಡಮ್ಗೆ ಕಣ್ಕುಟ್ಟಿಗೆ ಆಗ್ಬಿಟ್ಟಿದೆ, ಅದಕ್ಕೆ ಅವರು ವಿಡಿಯೋದಲ್ಲಿ ಬರ್ತಾ ಇಲ್ಲ. ಬರೀ ಅವ್ರದ ಯಾರೋ ಶಾಪ ಆಕಾಶವಾಣಿ ತರ ಶರೀರವಾಣಿ ಕೇಳಿಸಿ. ಶರೀರವಾಣಿ ಇದಂತೂ ಸಖತ್ತಾಗಿದೆ. ಇದು ಫುಲ್ ಕ್ಯಾಮ್ರಾ ಹೆಂಗೆ ಅದು ಅವ್ರು ಟೀ ಕೊಟ್ಟಿದ್ದು ಪ್ಲೇಟ್ ಹಂಗೆ ಕೈಯಲ್ಲಿತ್ತು. ಇವ್ರು ನೋಡೋ ಎಕ್ಸೈಟ್ಮೆಂಟ್ ಅಲ್ಲಿ ಟೋಟಲ್ 5 ತಂದಿದ್ದೀನಿ. ಇದ್ರ ಬೆಲೆ ಕೇಳಿದ್ರೆ 7 ರಿಂದ 8 ಸಾವಿರ. ಒಂದೊಂದಕ್ಕ 7 ರಿಂದ 8 ಸಾವಿರ, ಬಿಟ್ವೀನ್ 78,000 ಒಂದೊಂದಕ್ಕೆ. ಸೊ ಈಗೆಲ್ಲ ನಮ್ಮ ಕೊಟ್ಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಂಗೆ ತುಂಬಾ ಚೆನ್ನಾಗ್ ಅನ್ಸ್ತಾ ಇದೆ, ಖುಷಿ ಆಗ್ತಾ ಇದೆ. ಆದ್ರೆ ಹಚ್ಕೊಳಕ್ ಭಯ, ಮತ್ತೆ ಮಾರ್ಬಿಡ್ತೀರಾ? ಇಲ್ಲ ಇನ್ನೊಂದು ಆಲ್ಮೋಸ್ಟ್ 1 to 1.5 year ನಮ್ಮನೇಲಿ ಇರ್ತೇವೆ. ಹಂಗಾರ ಓಕೆ. ನಮ್ಮನೇಲಿ ಇರ್ತೇವೆ. ಬರ ಇಟ್ಟಿದಾರಾ? ಇದಾರೆ. ಹೆಣ್ಣು ಕುರಿಗಳು ಮಾರಿದಾಗ ಅಳ್ತಿದ್ರಲ್ಲ ನೀನು ಮತ್ತೆ ಅದಕ್ಕೆ ಇವಾಗ ರಿಪ್ಲೇಸ್ ಮಾಡ್ತಾ ಇದೀವಿ. ಓಕೆ, ಗಂಡು ಕುರಿಗಳು. ಬಾಸ್ ನೋಡಿದ್ರೆ ಕೋಪ ಮಾಡ್ಕತ್ತಾರೆ ಅವರು. ನಮ್ ಬಡಿ ಬಾಸ್ ಗುದ್ಬಿಡ್ತಾನೆ. ಅಡಿಯಾ ಫ್ರೆಂಡ್ ಮಾಡ್ಕೊ, ಬರೀ ಗುದ್ಬೇಡ. ನಿನ್ ಮಕ್ಳು ತರ ಅವ್ರುವೆ. ನಿನ್ ಮಗ ಇದ್ನಲ್ಲ ಅದೇ ತರ ಫ್ರೆಂಡ್ ಮಾಡ್ಕಂತಾರೆ. ಅಲ್ಲಿ ಹೊಟ್ಟೆ ಕಿಚ್ಚು ಯಾರೋ ಬಿಲ್ಡಿಗೆ ಬಂದ್ಬಿಟ್ರೆ ಇಲ್ಲಿ ಇಲ್ಲೊಬ್ಳು ಕೆಂಚಕ್ಕ ಇಲ್ಲಿ ನಿಂತವಳೆ. ಸ್ವಲ್ಪ ಹಗ್ಗ ತೆಗಿಬೇಕು ಕತ್ತಿಂದ.
ಅಂತ ತೆಗಿಯೋಣ, ಸ್ವಲ್ಪ ಅಡ್ಜಸ್ಟ್ ಆಗ್ಲಿ ಅವು. ಫುಲ್ ಗಾಬರಿಯಲ್ಲಿ ಇದಾವೆ. ಹಾಯ್ ಬ್ರೋ, ಎಲ್ಲ ಬ್ರೋಗಳೇ, ಎಲ್ಲ ಬ್ರೋಸ್. 3 ಕುರಿ ಒಂದು ಮನೆದು, 2 ಕುರಿ ಒಂದು ಮನೆದು. ಇದು ಕಂಪ್ಲೀಟ್ ಬನ್ನೂರ್ ಬ್ರೀಡ್. ನಮ್ ಲೋಕಲ್ ಬ್ರೀಡ್ ತರ ಬರಲ್ಲ ಇದು. ಅಣ್ಣ ನೋಡಿ ನೆಕ್ಸ್ಟ್ ಬಕ್ರೀದ್ ರೆಡಿ ಮಾಡ್ತಾ ಇದೀವಿ. ನೆಕ್ಸ್ಟ್ ಏಪ್ರಿಲ್ ಮೇ ಬಕ್ರೀದ್ ಬರುತ್ತೆ ಅಲ್ವಾ? ಬೈಲಿ ನೀನ್ ಬೈಲಿ ಬಾಮ, ಬಾಯ್ಲಿ ನೋಡಲಿ ಏನಿ ಕರ್ಕ ಬಂದಿದ್ಯಾ ಅಂತ. ಕಳ್ಳನ್ ಮಗ ಅಂತ ಕರ್ಕ ಬನ್ನಿ, ನಾನು ದಡಿಯನ್ ಮಾತಾಡಿಸ್ತೀನಿ. ಹಾಯ್ ಬ್ರೋ. ದಡಿಯಾ 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 ಇಲ್ಲ ನೋಡ, ಬೆಲೆನೇ ಇಲ್ಲ ಇವನ ಹತ್ರ. ನನ್ಗೆ ಏನಾಗಲ್ಲ, ಸುಮ್ನಿರಿ. ಅವ್ನ ಫ್ರೆಂಡ್ ಮಾಡ್ಕೊಳ್ಳಿ, ಅವನ್ನ ಹತ್ರಕ್ಕೆ ಹೋಗ್ಬೇಡಿ ಅಷ್ಟೇ, ದೂರದಿಂದಾನೇ ಫ್ರೆಂಡ್ ಮಾಡ್ಕೊಳ್ಳಿ. ಏನ್ ನಿಂದು ಬಾ, ಅದೇನೋ ಹೇಳು ಬಾ. ಓಡ್ಬಿಡು, ಆಚೆಗೆ ಹೋಗ್ಬೇಡ, ಸುಮ್ನೆ ಇರು, ಇಲ್ಲೇ ಇರು. ಇನ್ನೊಬ್ರು ಫುಲ್ ಸುಸ್ಸು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಸ್ಸು ಮಾಡ್ಕೊಂಡ್ಬಿಟ್ಟಿದ್ದಾರೆ ಪೂರ್ತಿ. ಹೋಗಿ ಸರ್, ಹೋಗೋ ನಿನ್ ಫ್ರೆಂಡ್ಸ್ ಹೋಗು. ಏ ಮೆತ್ತಕ್ ತಳ್ಳಿ ಪಾಪ ನಾವು. ಅಲ್ಲ ಅವನು ಸ್ಮೆಲ್ ಮಾಡ್ತಾ ಇರೋದ್ ನೋಡಿ. ದಡಿಯಾ ದಡಿಯಾ ಗುದ್ಬೇಡ ಕಣೋ ಪ್ಲೀಸ್, ಪಾಪ ಚಿಕ್ಕ ಮಕ್ಳು. ಓ ನೀನೊಬ್ಳು ಇದ್ಯಾ ಗೌರಿ? ಮಾತಾಡ್ಸಿಲ್ಲ ನಿನ್ನಂತ. ಏನವ ನಿಂದು? ಯಾರು ಮಾತಾಡ್ಸಿಲ್ವ ನಿನ್ನ? ಕಟ್ಟಾಕ್ಬಿಟ್ಟೋದ್ರಾ? ಅದಕ್ಕಿಷ್ಟು ಪಜಿತಿ ಮಾಡಿದ್ಯಾ? ಹೌದಾ? ಬಾ ಹೋಗೋಣ, ಬಾ ಆಚೆ ಬಿಡ್ತೀನಿ ಬಾ. ದಡಿ ಫುಲ್ ಗಾಬ್ರಿ. ಇವನ್ನ ನಾವು ಪ್ರೀತಿಯಿಂದ ದಡಿಯಾ ಅಂತ ಕರಿತೀವಿ. ಆಯ್ತಾಯ್ತು, ಸುಮ್ನಿರಿ, ಏನಾಗಲ್ಲ. ಬತ್ತೇರಿರೋ. ಅಲ್ಲಿ ಅವ್ನ್ ಎಷ್ಟು ಸೂಕ್ಷ್ಮ ನೋಡಿ, ಹೆಂಗೆ. ಎಲ್ಲ ಬನ್ನೂರ್ ಬಾಯ್ಸ್. ಅವ್ನ್ ಮೂಸ್ ನೋಡ್ತಾ ಇರೋದ್ ನೋಡಿ, ಎಷ್ಟು ಸೂಕ್ಷ್ಮ ಇರ್ತವೆ ಪ್ರಾಣಿಗಳು ಅಂದ್ರೆ. ಏನು ಮಾಡ್ತಾ ಇಲ್ಲ ಪಾಪ, ಹೆಂಗೆ ಮೂಸಿ ನೋಡಿ ವೆಲ್ಕಮ್ ಮಾಡ್ತಾವನೆ. ಇನ್ನೊಬ್ರು ಬಂದ್ರು ಲಾಸ್ಟ್ ಇವರು. ಎಲ್ಲರೂ ಬಂದ್ರು. ಫೈನಲಿ ನಮ್ಮನೆ ಕೊಟ್ಟಿಗೆ ತಲುಪಿದ್ರು. ಇನ್ನೊಂದು ಐದು ತರಬೇಕು, ತರೋಣ. ಲೋ ಕರಿಯಣ್ಣ, ಇಳಿಯೋ ನೀನ್ ಕೆಳಗಡೆ. ಪಾಪ ಗಾಬರಿ ಆಗಿರುತ್ತೆ, ಬೇಗ ತುಂಬಿ ಅದೇನು ಯೋಚನೆ ಮಾಡ್ಕೊಂಡ್ ಈಗ ಮನೆಗೆ ಮಕ್ಳು ಬಂದ್ರೆ ಚಾಕೆಟ್ ಕೊಟ್ಟು ಸಮಾಧಾನ ಮಾಡ್ತಾರೆ, ಇದು ಕೊಟ್ಟು ಸಮಾಧಾನ ಮಾಡ್ಬೇಕೀಗ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕೀಗ. ಕರಿಯಣ್ಣ ದಾರಿ ಬಿಡೋ. ಬಾಯ್ ಕಡೆ ಆಯ್ತು, ನಿಂಗೇನು ಮಾಡಲ್ಲ ಬಾ. ಹೊಡ್ಬಿಡ್ತಿದ್ದ ನಿನಗೆ ಇರುವೆ ಇದೆಯಲ್ಲ. ನನ್ ಕೇಳದ್ನಾ? ಇಲ್ಲಿ ಕೂಡ್ಲೆ ಇರುವೆ ಇತ್ತು ಅನ್ಸುತ್ತೆ. ನನ್ ಕೈಯಲ್ಲೂ ಇದೆ. ಹೆಂಗ್ ಬಂತು? ಏನು ಇರುವೆ ಬಂತು? ಹೆಂಗ್ ಬಂತು? ಗುದ್ಬಿಡ್ತಾರೆ. ಅಣ್ಣ ಸರಿ ಇಲ್ಲ, ಅಣ್ಣ ಖರಾಬು. ಅಪ್ಪ ಹಾಗೆ ಖರಾಬು, ಅಣ್ಣ ಖರಾಬು. ಬಿಟ್ರೆ ಗುದ್ಬಿಡ್ತಾನೆ, ಅದ್ ಕೈಲಿ ಇಟ್ಕೋಬೇಕು. ಯಾವಾಗ ಹೆಂಗೆ ಅಣ್ಣ ಮೂರ್ ಗೊತ್ತಾಗಲ್ಲ. ಅವನು ಮೂಡಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಹೌದೌದು, ಸಿಕ್ಕಾಬಟ್ಟೆ. ಎಲ್ಲ ನೀಟಾಗಿ ಅಲ್ಲ ಕುಯ್ಕೋಬೇಕು, ಇಲ್ಲ ಅಂದ್ರೆ ಅದ್ ನೋಡ್ತಾ ಇಲ್ಲ ನಾನು. ಇಲ್ಲಿ ಅಲ್ಲೋಡಿ, ಅಲ್ಲಿ ಹೆಂಗ್ ಹೋಗ್ತಾ ಇದೆ ಪಾಪ. ಎದ್ಕೊಂಡೆ ಅಯ್ಯೋ, ನೆಗೆಯಕ್ ಆಗ್ತಾ ಇಲ್ಲ. ಹೋಗಿ ಇನ್ನು ಚಿಕ್ಕ ಮಕ್ಕಳ ತರ ಅವನು ನಂತರ ನನ್ನ ನುಗ್ಗಕಾಯ್ತದ ಹಂಗೆ ನಾನ್ ನುಗ್ತೀನಿ. ದಡಿಯಾ ನಿನ್ನಿಂದ ಎದ್ರಕೊಂಡು ಎಲ್ಲ ಹೊಟ್ಟೋದ್ರು ಕಣ. ನೋಡಲಿ ಎಲ್ಲ ಪಕ್ಕಕ್ಕೆ ಹೊಟ್ಟೋದ್ರು. ಒಂಚೂರಾದ್ರೂ ದೊಡ್ಡ ಮನುಷ್ಯನ ಇದೇ ಇಲ್ವಲ್ಲ, ಬುದ್ಧಿನೇ ಇಲ್ವಲ್ಲ ನಿನ್ಗೆ. ಸಣ್ಣ ಮನುಷ್ಯನ್ ತರ ಆಡ್ತೀಯಲ್ಲ. ಇನ್ನು ಬಂದ್ ಮಾತಾಡು ನೀನು. ಆಮೇಲೆ ಮಾಡ್ತೀನಿ. ಜಾಣ ಕಣ. ಸೂಪರ್ ಕಣ ನೀನು. ಸೂಪರ್ ನೀನು ನಮ್ಮ ಮನೆ ಹಿರಿ ಮಗ. ತಲೆ ಕೆಡ್ಸ್ಕೊಬೇಡ. ನೀನ್ ಮಾಡಿದ್ದೆ ಆಡಾಳ್ತ. ನಿನ್ ಮುಂದೆ ಯಾರು ಏನು ಮಾತಾಡಂಗಿಲ್ಲ. ಹೋಗಲೇ ಅಂತ ಅದು. ಡೌಗಳು ಎಲ್ಲ ಡೌಗಳು ಅಂತ ಅದು. ಪಾಪ ಎಲ್ಲ ಹೋಗಲ್ಲಿ ನಿಂತು ಬಿಟ್ಟಿದ್ದಾರೆ ಮೂಲೆಯಲ್ಲಿ. ಇವರಲ್ಲಿ ಏನ್ ಕಲಿಬೇಕು ಗೊತ್ತೇನ್ರಿ? ಒಗ್ಗಟ್ಟಿನಲ್ಲಿ ಬಲವಿದೆ. ಸುಮ್ನೆ ಕಾಂದೆ ಹೇಳ್ತಾರ ಅಲ್ವಾ? ಎಲ್ಲ ಒಂದೇ ಕಡೆ ಒಗ್ಗಟ್ಟಾಗೆ ನಿಂತ್ಕೊಳ್ಳೋದು. ಅದು ಎಷ್ಟು ಸತಿ ನೋಡಿದೀನಿ ಗೊತ್ತಾ ನಾನು. ಕುರಿ ಹೋದಂಗ್ ಹೋಯ್ತಾರೆ ಅಂತಾರಲ್ಲ ಹಂಗೆ. ಆಮೇಲೆ ಒಂದ್ ನುಗ್ಗಿದ್ರೆ ಒಂದು ಕುರಿ ಹಳ್ಳಕ್ ಬಿದ್ರೆ ಎಲ್ಲಾ ಬೀಳ್ತವೆ ಅಂತಾರಲ್ಲ, ಆ ತರ ಈಗ ಒಂದ್ ನುಗ್ಸು ಎಲ್ಲಾ ನುಗ್ಬಿಡ್ತು. ಇವ್ರಿಗೆಲ್ಲ ಒಂಥರ ಕ್ಯೂರಿಯಾಸಿಟಿ. ಈಗ ಹೊಸಬ್ರು ಬಂದ್ಬಿಟ್ಟಿದ್ದಾರೆ ಅಂತ. ಏನದು? ನೋಡು ಕ್ಯಾಮ್ರಾ ಎಷ್ಟು ಚೆನ್ನಾಗಿ ನೋಡ್ತೈತೆ. ಏನೋ ತಿಂಡಿ ಅಲ್ಲ ಅದು, ಫೋನು. ಕ್ಯಾಮ್ರಾ ತಿಂಡಿ ಅಲ್ಲ, ಫೋನು. ಏನ್ ಬೇಕು? ತಿಂಡಿ ಇಲ್ಲ ಕಣೋ. ಕಚ್ಬಿಟ್ಟಿಯಾ?
ಏನಿಲ್ಲ ಕೈಯಲ್ಲಿ. ಹೋಗು ಒಳಗಡೆ ಹೋಗು. ಹಿಂಗ್ ತಿಂಡಿ ಇಲ್ಲ ನನ್ನ ಹತ್ರ, ಬಿಡು. ನೋಡಿ ಹೋಗಿ ಮಾತಾಡಿಸ್ತಾ ಇದಾರೆ. ನೀವು ಸುಮ್ಮನಿರವ ತಾಯಿ ಅಂದ್ರೆ ನಿಮ್ಗೇನ್ ಮಾಡ್ತೀನಿ ನಾನು. ಇವರೆಲ್ಲ ನಮ್ಮನೆ ಹಿರಿಕರು ಇವರೆಲ್ಲ. ಎಲ್ಲ ಹುಚ್ಚೈತಂದಿದ್ರು. ಈಗ ಭಯ ಆಗಲ್ವಾ ಪಾಪ? ಪಾಪ ಅಡ್ವೆಂಚರ್ ಮಾಡಕ್ಕೆ ಈ ಮೇಕೆಗಳಿಗಿಂತ ಇನ್ನೊಂದಿಲ್ಲ ಗುರು. ಒಂದ್ ಕಡೆ ಇರಲ್ಲ, ಎಷ್ಟು ಆಕ್ಟಿವ್ ಗೊತ್ತಾ ನೋಡಿ. ಇಲ್ಲಿ ಈಗ ನನ್ನ ಹತ್ರ ಬರ್ಬೇಕಿದು, ಇಲ್ಲಿ ನನ್ನ ಹತ್ರ ಬರ್ಬೇಕು. ನಮ್ಮ ಅತ್ತೆ ಹತ್ರ ನೋಡ್ಬೇಕು ಹೆಂಗ್ ಆಡ್ತಾರೆ ಅಂದ್ರೆ ಇವ್ರಿಬ್ರು. ಅಲ್ಲಿ ಕಾಲಾಗ್ತಾ ನೋಡಿ, ಇಲ್ಲಿ ಇಲ್ಲಿ ನೋಡಿ. ಬಟ್ಟೆ ಕೊಳೆ ಆಗುತ್ತೆ ನಂದು, ಇಳಿ ನೋಡಿಲಿ ನೋಡಿ, ಬಟ್ಟೆ ಎಲ್ಲ ಕೊಳೆ ಮಾಡೋದು ಹಿಂಗೆ. ಬಾಯ್ತು ಬಾ, ಬಾರೋ, ಬಾ ಬಾ ಬಾ. ನೋಡಿ ಎಷ್ಟು ರೂಢಿ ಮಾಡ್ಕೊಂಡವ್ರೆ ಅಂದ್ರೆ ನಮ್ಮ ಮಾತೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಗೌರಿ ಸುಮ್ಮನಿರೋ, ಗಲಾಟೆ ಮಾಡ್ಬೇಡ. ಹಾ ಇಲ್ಲಿ ನೋಡಿ, ಅಲ್ಲಿ ಮಾತಾಡಿಸ್ಕೊ ಬಂದೆ ಆಗ್ಲೇ. ಗೌರಿ 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 ಇವತ್ತು ಪಾಪ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರಲ್ಲ, ಅದಕ್ಕೆ ಅವ್ರಿಗೆ ಲೋನ್ಲಿ ಫೀಲ್. ಆಯ್ತು 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 ಆಯ್ತು, ಸುಮ್ಮನಿರು. ಮಕ್ಳಿಗೆ ತಿಂಡಿ ಕೊಡೋ ಟೈಮ್. ಇಟ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್. ಗೊತ್ತೇ ಆಯ್ತಾ ಇಲ್ಲ, ಅವ್ರಿಗೆ ಕೊಟ್ಟಿಲ್ವಾ ಅವ್ರ ಮನೇಲಿ? ಹೊಸದಾಗ ಅಲ್ವಾ, ಒಂದ್ ತಿನ್ನೋ ತನಕ ಎಲ್ಲ ತಿಂತಾರೆ. ನಂಗೆ ಕೊಡೋಲ್ಲ ಇವನು. ಮಾನ ಮಾಡಿದಿಲ್ಲ ನಿಂಗೆ, ಎಷ್ಟಿಂದ ಸುಮ್ಮನೆ ಬಾಯ್ಲಿ ಬಾಯ್ಲಿ. ಅದೇ ಅಲ್ಲಿ ದಡಿಯ ತಿನ್ಕೋತ ನಡಿಯಾ. ಸುಮ್ನೆ ಸ್ವಲ್ಪ ಜೊತೆ ತಿಂತಾವ್, ತಿನ್ನಿ ಸುಮ್ನಿರು. ಹೇಳ್ದೆ ತಾನೆ, ಒಂದ್ ಕುರಿ ಮಾಡ್ದಂಗೆ ಎಲ್ಲ ಕುರಿ ಮಾಡುತ್ತೆ ಅಂತ. ಚಿಕ್ಕವ್ರು ತಿಂತಾ ಇದಾರಾ? ತಿಂತಾ ಇಲ್ವೇ ನೋಡಿಲಿ. ಅವ್ ಜಾಸ್ತಿ ಅವಕ್ಕೆ ಆಸೆ ಹುಟ್ಟು ನೋಡಿ. ಈಗ ಕರೀಲಿಲ್ಲ, ಹೋಗ್ರೋ ತಿಂಡಿ ತಿನ್ನಿ. ಏನ್ ಗುದ್ಬೇಡ, ದಡಿಯ ಗುದ್ದುತ್ತಾವನೆ. ಕೋಪ ನಾನು ಕೊಡ್ಲಿಲ್ಲ ಅಂತ. ಹೋಗ್ರೋ, ಅವ್ರಿಗೆ ಸಪ್ರೇಟ್ ಆಗಿ ಊಟ ಬರುತ್ತೆ. ಯಾರ್ಗೆ? ದಡಿಯನ್ಗೆ ಸ್ಪೆಷಲ್ ಮೆನು. ಅಲ್ಲಿ ಓಡೋಯ್ತು. ಎಲ್ಲಿಗೆ? ಅಲ್ಲಿ ಓಡೋಯ್ತು. ಅದು ಅವಾಗ ತಿಂತೇವೆ ಸ್ವಲ್ಪ ಆದ್ಮೇಲೆ. ಹೋಯ್ತು, ಆಚೆ ಹೋಗುತ್ತೆ ಪಕ್ಕ. ಬಾ ಹೋಗ್ಲಾ ನಾನು. ಎಲ್ಲ ತಿಂತಾ ಇದಾರೆ. ಇವ್ನು ನೋಡಿ, ಇವ್ನು ನೋಡಿ, ಇವನು ಏನೋ ಕವರ್ ಆಯ್ತಾ ಇದೆಯಾ ಬಿಡು. ಏಯ್ ಸುಂದರ ಕಡ ನೀನು, ಸುಂದರ ಸುಂದರ. ನಮ್ ಗೌರಿದು ಫುಲ್ ಗಲಾಟೆ. ಇಲ್ಲಿ ನೋಡಿ ಎಲ್ಲರೂ ತಿಂತಾ ಇದಾರೆ. ಪಾಪ ಹೊಟ್ಟೆ ಹಸ್ಬಿಟ್ಟಿತ್ತೆ ನಮ್ಮ ಭಯಕ್ಕೆ, ಗಾಬ್ರಿಗೆ. ಪಾಪ ನೀನ್ ಕೊಡ್ಲಿಲ್ವಾ ದಡಿಯಾ? ದಡಿಯಾ ಕೊಡ್ಲಿಲ್ವಾ ನಿಂಗೆ? ಹೋಗ್ಲಿ ಬಿಡು, ಕೊಡ್ತಾರೆ ಸ್ಪೆಷಲ್ ಮೆನು. ಇವ್ರಿಬ್ರು ಅವರಲ್ಲ, ಇವ್ರಿಬ್ರು ಇವ್ರದೇ ಕ್ವಾಟ್ಲೆ ನಮ್ಮ ಮನೇಲಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಈಗ ಹೋಗ್ಬೇಕು ನನ್ನ ಹತ್ರ. ಗುದ್ದಬಾರ್ದು, ಹೊಡಿತೀನಿ. ಹೋಗ್ ಚುಚ್ಚುತ್ತೆ ಕಡು. ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ, 2-3 ವಿಡಿಯೋ ಮಾಡಿದೀವಿ ಕುರಿ ಶೆಡ್ ಬಗ್ಗೆ. ಅದು ಆಲ್ರೆಡಿ ಯೂಟ್ಯೂಬ್ ಅಪ್ಲೋಡ್ ಆಗಿದೆ, ಒಂದ್ಸರಿ ಹೋಗಿ ನೋಡಿ. ಮೊದಲೆಲ್ಲ ಹೆಣ್ಣು ಗುರಿಗಳನ್ನ ತಂದು ಸಾಕ್ತಾ ಇದ್ವಿ. ಸ್ವಲ್ಪ ಲೆಂತಿ ಪ್ರೋಸೆಸ್ ಅನಿಸ್ತಿತ್ತು ನಮ್ಗೆ. ಅದು ದೊಡ್ಡದಾಗ್ಬೇಕು, ಮರಿ ಹಾಕ್ಬೇಕು. ಅಂಡ್ ಮೇಕೆ ವರ್ಷಕ್ಕೆ 2 ಸರಿ ಮರಿ ಹಾಕುತ್ತೆ. ಕುರಿ ವರ್ಷಕ್ಕೆ ಒಂದ್ಸಲ ಮರಿ ಹಾಕೋದು ಕಷ್ಟನೇ. 12 ತಿಂಗಳು ಹಾಕಲ್ಲ, 14 ತಿಂಗಳು ಹಾಕೋದು. ಸುಮ್ನಿರುತ್ತಾಯಿ, ನಿನ್ಗೇನ್ ಮಾಡೋದು, ಸುಮ್ನಿರುತ್ತಾಯಿ. ಸೊ ಅದಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ, ಈಗ ಹೆಣ್ಣು ಗುರಿಗಳೆಲ್ಲ ಮಾರ್ಬಿಟ್ವಿ. ಒಂದ್ 8-10 ಇತ್ತು. ಈಗ ಅಣ್ಣ ಒಬ್ಬ ಇದ್ದಾನೆ. ನೆಕ್ಸ್ಟ್ ನೋಡಿ, ಯಾರು ಬೇಕಾದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಕ್ರೀದ್ಗೆ ನಾನು ಇದನ್ನ ಸಾಕ್ತಾ ಇರೋದು. ಅಂದ್ರೆ 2027 ಮೇ ಅನ್ಕೊಂಡಿದ್ದೀನಿ, ಅದಕ್ಕೆ ಚೆನ್ನಾಗಿ ಸಾಕ್ಬೇಕು ಅಂತ. ಈ ತರ ಸ್ವಲ್ಪ ಟಗರು ಮರಿ ತಂದು ಸಾಕ್ದಾಗ ಲಾಭ ತುಂಬಾ ಬೇಗ ನೋಡ್ಬೋದು. ಇನ್ವೆಸ್ಟ್ ಮಾಡೋದಕ್ಕಂತ ಲಾಭ ಸಿಗುತ್ತೆ. ಒಳ್ಳೆ ತಳಿ ನೋಡಿ ತರಬೇಕು. ನಾನು ತಂದಿರೋದು ತುಂಬಾ ಹುಡುಕಿ, ಸಂತೆಗೆ ಹೋಗ್ಲಿಲ್ಲ ನಾನು. ಹಳ್ಳಿ ಮೇಲೆ ಹೋಗಿ ಸ್ವಲ್ಪ ಚೆನ್ನಾಗಿರೋದು. ಒಂದ್ ಮನೆಯಿಂದ 3 ಸಿಕ್ತು, ಒಂದ್ ಮನೆಯಿಂದ 2 ಸಿಕ್ತು. ಚೆನ್ನಾಗಿ ಬಂತು, ಆರೋಗ್ಯವಾಗಿದ್ದಾವೆ, ಊಟ ಮಾಡ್ತಾ ಇದಾವೆ. ಫಸ್ಟ್ ನಾಳೆ ಹೋಗಲು ಸ್ನಾನ ಮಾಡಿಸ್ಬೇಕು. ಇನ್ನೊಂದ್ ಏನ್ ಮಾಡ್ಬೇಕು ಅಂತಂದ್ರೆ, ಆಲ್ರೆಡಿ ಕುರಿ ಸೆಡ್ ಇರುತ್ತೆ, 1-2 ಕುರಿ ಸಾಕಿರ್ತಾರೆ. ಮತ್ತೆ ಹೊಸ ತಂದಾಗ ಫಸ್ಟ್ ಒಂದಿಷ್ಟು ವ್ಯಾಕ್ಸಿನ್ಸ್ ಹಾಕ್ಸ್ಬೇಕು, ಮತ್ತೆ ಡಿವರ್ಮಿಂಗ್ ಕೊಡ್ಬೇಕು, ಸ್ನಾನ ಮಾಡಿಸ್ಬೇಕು. ಬ್ಯಾಕ್ಟೀರಿಯಾಗಳು ಹೋಗುತ್ತೆ. ಈ ಕೆಲವೊಂದ್ ಕಡೆ ಸಾಕೋರು ಏನ್ ಮಾಡ್ತಾರೆ, ಕೊಟ್ಟಿಗೆ ಸಾಕ್ತಿರ್ತಾರೆ. ಆ ನೆಲದಲ್ಲೇ ಮಲ್ಕೊಳ್ಳುತ್ತೆ, ಅದ್ರ ಮೇಲೆ ಯೂರಿನ್ ಪಾಸ್ ಮಾಡಿರುತ್ತೆ. ಮತ್ತೆ ಅದ್ರ ಮೇಲೆ ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಹುಷಾರ್ ತಪ್ಪೋ ಚಾನ್ಸಸ್ ಇರುತ್ತೆ. ನೋಡಿ ನಮ್ ಹುಡುಗ ನೋಡಿ ಎಷ್ಟು ವೈಟ್ ಅಂಡ್ ವೈಟ್ ಚೆನ್ನಾಗಿದ್ದಾನೆ. ಸ್ವಲ್ಪ ಈಗ ಹೊಸಬ್ರು ಬಂದವ್ರು ಸ್ವಲ್ಪ ಬನ್ನೂರು ಬಾಯ್ಸು ಕೊಳೆ ಮಾಡ್ಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ ಒಳ್ಳೆ ಸ್ನಾನ ಕೊಟ್ರೆ ಫಳ ತೊಳಿತಾರೆ. ಮುಂದಕ್ಕೆ ಚೆನ್ನಾಗಿ ಸಾಕ್ಬೇಕು ಅದನ್ನ. ನಾನು ಅವಾಗ್ಲೇ ಹೇಳ್ದಾಗೇನೆ ಇದಕ್ಕಿಂತ ಮುಂಚೆ ಒಂದ್ 2-3 ವಿಡಿಯೋಗಳು ಹಾಕಿದ್ದೀನಿ ಕುರಿ ಶೆಡ್ ಬಗ್ಗೆ, ಹೋಗಿ ಅದನ್ನು ಕೂಡ ಒಂದ್ಸರಿ ನೋಡಿ. ಈ ವಿಡಿಯೋದಲ್ಲಿ ಬಂದು ಕಂಪ್ಲೀಟ್ ನಾನು ಬನ್ನೂರಿಂದ ಕುರಿ ತಂದಿದ್ದು. ತರಬೇಕು ಅಂತ ಹೋದಾಗ ಒಂದು ಹೆಣ್ಗುರಿಗಳಿಗೆ ಒಂದು 6-7 ಸಾವಿರ ನಡೀತಾ ಇದೆ.
ಗಂಡು ಗುರಿಗಳಿಗೆ 7,000 ರಿಂದ 8,000 ನಡೀತಾ ಇದೆ. ಒಂದ್ 3 ತಿಂಗಳು 4 ತಿಂಗಳು ಮರಿಗಳಿಗೆ. ಸೊ ನಾನ್ ತಂದಿರೋದು ಅಷ್ಟೇ ಕೊಟ್ಟು ತಂದಿರೋದು. ಮತ್ತೆ ಬಂಡೂರಿಂದ ನಮ್ಮೂರ್ ತನಕ ಆಟೋ ಬಾಡಿಗೆ ಎಲ್ಲ ಸೇರಿ ಸ್ವಲ್ಪ ಆಯ್ತು. ಬಟ್ ಏನು ಮಾಡಕ್ಕಾಗಲ್ಲ, ನಾನೇನೋ ಹೊಸ ತರದಲ್ಲೇನೋ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಬ್ರೀಡಿಂಗ್ ಬೇಡ, ಬರೀ ಟಗರ್ನೇ ಸಾಕೋಣ ಅಂತ ಹೊರಟಿದ್ದೀನಿ. ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ನೀವು ಎಷ್ಟು ದೊಡ್ಡ ದೊಡ್ಡ ಟಗರ್ಗಳಿದ್ವು, ಮತ್ತೆ ಬನ್ನೂರ್ ಪಕ್ಕ ಊರಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಅಂತ. ನಂದು ಅದೇ ತರ ಒಂದು ವಿಷನ್ ಇದೆ. ಫ್ಯೂಚರ್ ಖಂಡಿತ ಮಾಡ್ತೀನಿ. ಇವಾಗ ಮಾಡ್ತಿರೋ ಕೆಲಸಗಳ ಮಧ್ಯೆ ಇದನ್ನು ಮಾಡ್ತಿರೋದ್ರಿಂದ ದೊಡ್ಡ ಪ್ರಮಾಣದ ಮಾಡಕ್ ಆಗ್ತಿಲ್ಲ. ಸೊ ನಾನು ಕಲ್ತಿರೋದನ್ನ ತಿಳಿದಿರೋದನ್ನ ಇದ್ರ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಸೊ ಇದೇ ತರ ವಿಡಿಯೋಸ್ ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಟನ್ ಅಂತ ಹೊಡಿರಿ. ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಮೈಸೂರು ಜೋಡಿ ಅಂತ, ಅದನ್ನು ಕೂಡ ಫಾಲೋ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ, ಏನೇ ಇನ್ಫಾರ್ಮೇಶನ್ ಬೇಕು ಅಂತಂದ್ರು ಇದೇ ವಿಡಿಯೋಗೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಅದಕ್ಕೆ ನನಗೆ ಗೊತ್ತಿರೋದನ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.